ಹಲೋ ಮಕ್ಕಳೇ, ಸೂರ್ಯನ ಬೆಳಕು CO2 ಮತ್ತು ನೀರನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ ಎಂದು ನಿಮಗೆ ತಿಳಿದಿದೆ. ಬೇರುಗಳು ಮಣ್ಣಿನಿಂದ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ. ಪ್ರಾಣಿಗಳಂತೆ ಸಸ್ಯಗಳು ವಸ್ತುಗಳನ್ನು ಸಾಗಿಸಲು ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿಲ್ಲ. ಬೇರುಗಳಿಂದ ಹೀರಿಕೊಳ್ಳಲ್ಪಟ್ಟ ನೀರು ಮತ್ತು ಪೋಷಕಾಂಶಗಳನ್ನು ಎಳೆಗಳಿಗೆ ಹೇಗೆ ಸಾಗಿಸಲಾಗುತ್ತದೆ? ಎತ್ತರದ ಸಸ್ಯಗಳ ಮೇಲ್ಭಾಗಕ್ಕೆ ನೀರು ಹೇಗೆ ತಲುಪುತ್ತದೆ? ನಾನು ಬಿಂದು. 10ನೇ ತರಗತಿಯ ಜೀವಶಾಸ್ತ್ರದ ಪಾಠ ಜೀವನ ಪ್ರಕ್ರಿಯೆಗಳಿಂದ ಸಸ್ಯಗಳಲ್ಲಿನ ಸಾರಿಗೆ ಈ ವಿಷಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅನ್ವೇಷಿಸೋಣ. ಜೀವಂತ ಜೀವಿಗಳಿಗೆ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ಅವುಗಳ ಅಗತ್ಯಗಳು ವಿಭಿನ್ನವಾಗಿವೆ. ಸಸ್ಯಗಳು ಚಲಿಸುವುದಿಲ್ಲ ಮತ್ತು ಅನೇಕ ಅಂಗಾಂಶಗಳಲ್ಲಿ ಸತ್ತ ಜೀವಕೋಶಗಳನ್ನು ಹೊಂದಿರುತ್ತವೆ. ಅವರು ವಿಶೇಷ ನಾಳೀಯ ಅಂಗಾಂಶಗಳನ್ನು ಕಸೈಲಮ್ ಮತ್ತು ಫ್ಲೋಯಮ್ ಅನ್ನು ಹೊಂದಿದ್ದಾರೆ. ಕಸೈಲಮ್ ಮತ್ತು ಫ್ಲೋಯಮ್ನ ರಚನೆಯನ್ನು ನೆನಪಿಟ್ಟುಕೊಳ್ಳಲು 9ನೇ ತರಗತಿಯ ಸಸ್ಯ ಅಂಗಾಂಶಗಳ ಪಾಠವನ್ನು ನೋಡಿ. ಸಸ್ಯಗಳಲ್ಲಿ ಕಸೈಲಮ್ನಂತಹ ವಾಹಕ ಟ್ಯೂಬ್ಗಳು ಮಣ್ಣಿನಿಂದ ನೀರು ಮತ್ತು ಖನಿಜಗಳನ್ನು ಚಲಿಸುತ್ತವೆ. ಫ್ಲೋಯಮ್ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳನ್ನು ಎಳೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ ನಂತರ ನೀವು ಇದರ ಬಗ್ಗೆ ತಿಳಿಯುವಿರಿ. ನೀರನ್ನು ಬೇರುಗಳಾಗಿ ಸಾಗಿಸುವುದು. ಮೂಲ ಒತ್ತಡ. ಟ್ರಾನ್ಸ್ಪಿರೇಷನ್. ಅಯಾನುಗಳು ಮತ್ತು ಖನಿಜ ಲವಣಗಳ ಸ್ಥಳಾಂತರ. ಸಕ್ಕರೆಗಳ ಸ್ಥಳಾಂತರ. ಪ್ರಮುಖ ಪದಗಳು: ಆಸ್ಮೋಸಿಸ್, ಕಸೈಲಮ್, ಫ್ಲೋಯಮ್, ಬೇರು ಕೂದಲು, ಟ್ರಾನ್ಸ್ಪಿರೇಷನ್, ಮೂಲ ಒತ್ತಡ, ಒಗ್ಗಟ್ಟು, ಅಂಟಿಕೊಳ್ಳುವಿಕೆ. ಈ ಪರಿಕಲ್ಪನೆ ನಕ್ಷೆಯಲ್ಲಿ ಸಸ್ಯಗಳ ಸಾರಿಗೆ ವ್ಯವಸ್ಥೆಯನ್ನು ನೋಡೋಣ. ಪ್ರಸರಣ ಘನವಸ್ತುಗಳು, ದ್ರವಗಳು ಮತ್ತು ಅನಿಲಗಳ ಚಲನೆಯಾಗಿದ್ದು, ಹೆಚ್ಚಿನ ಪ್ರದೇಶದಿಂದ ಕಡಿಮೆ ಸಾಂದ್ರತೆಗೆ. ಆಸ್ಮೋಸಿಸ್ ಎಂಬುದು ಅರೆ ಪ್ರವೇಶ ಸಾಧ್ಯ ಪ್ಲಾಸ್ಮಾ ಪೊರೆಯಾದಂಥ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಪ್ರದೇಶದಿಂದ ನೀರು ಅಥವಾ ದ್ರಾವ ಕಣಗಳ ಚಲನೆಯಾಗಿದೆ. ಸಕ್ರಿಯ ಸಾರಿಗೆಯು ಶಕ್ತಿಯನ್ನು ಬಳಸಿಕೊಂಡು ಸಾಂದ್ರತೆಯ ಗ್ರೇಡಿಯಂಟ್ ವಿರುದ್ಧ ಅಣುಗಳ ಸಾಗಣೆಯಾಗಿದೆ. ಸಸ್ಯಗಳಲ್ಲಿ ಜೀವಕೋಶಗಳ ಒಳಗೆ ಮತ್ತು ಹೊರಗೆ ವಸ್ತುಗಳ ಸಾಗಣೆಯು ಪ್ರಸರಣ ಮತ್ತು ಸಕ್ರಿಯ ಸಾಗಣೆಯಿಂದ ಸಂಭವಿಸುತ್ತದೆ.
ಸಸ್ಯಗಳು ಮಣ್ಣಿನಿಂದ, ಬೇರುಗಳಿಂದ ಹೀರಿಕೊಳ್ಳುವ ಸಾರಜನಕ, ರಂಜಕ ಮತ್ತು ಇತರ ಖನಿಜಗಳನ್ನು ಪಡೆಯುತ್ತವೆ. ಬೇರುಗಳಿಂದ ಎಲೆಗಳಿಗೆ ಶಕ್ತಿ ಮತ್ತು ಕಚ್ಚಾ ವಸ್ತುಗಳ ಸಾಗಣೆಯು ಸಣ್ಣ ಸಸ್ಯಗಳಲ್ಲಿ ಪ್ರಸರಣವನ್ನು ಅನುಮತಿಸುತ್ತದೆ. ಎತ್ತರದ ಮರಗಳಲ್ಲಿ ಹೆಚ್ಚಿನ ದೂರಕ್ಕೆ ಸಾಗಿಸಲು ಪ್ರಸರಣವು ಸಾಕಾಗುವುದಿಲ್ಲ. ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳಲು ಬೇರು ಲಕ್ಷಾಂತರ ಬೇರು ಕೂದಲುಗಳನ್ನು ಹೊಂದಿರುತ್ತದೆ. ಬೇರು ಕೂದಲುಗಳು ತೆಳ್ಳಗಿನ ಗೋಡೆಯ ಹೊರಚರ್ಮದ ಕೋಶದ ವಿಸ್ತರಣೆಗಳು ಹೀರಿಕೊಳ್ಳುವ ಮೇಲ್ಮೈ ವಿಸ್ತರಣವನ್ನು ಹೆಚ್ಚಿಸುತ್ತವೆ. ಮಣ್ಣಿನ ನೀರು ಅತ್ಯಂತ ದುರ್ಬಲವಾದ ಉಪ್ಪಿನ ದ್ರಾವಣವಾಗಿದೆ ಮತ್ತು ಅದರ ಆಣ್ವಿಕ ಸಾಂದ್ರತೆಯು ಬೇರು ಕೂದಲಿನಲ್ಲಿರುವ ಜೀವಕೋಶದ ರಸಕ್ಕಿಂತ ಕಡಿಮೆಯಾಗಿದೆ. ನೀರಿನ ಪ್ರವೇಶವು ಕಾರ್ಟೆಕ್ಸ್ಗಿಂತ ಬೇರು ಕೂದಲಿನಲ್ಲಿರುವ ನೀರಿನ ಅಣುಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಹೀಗೆ ನೀರು ಮೂಲ ಕೂದಲಿನಿಂದ ಕಾರ್ಟೆಕ್ಸ್ಗೆ ಮತ್ತು ನಂತರ ಕಸೈಲಮ್ಗೆ ಮತ್ತು ಕಾಂಡ್ ಮತ್ತು ಎಲೆಗಳಿಗೆ ಆಸ್ಮೋಸಿಸ್ ಮೂಲಕ ಚಲಿಸುತ್ತದೆ. ಬೇರು ಕೂದಲಿನಿಂದ ಹೀರಿಕೊಳ್ಳಲ್ಪಟ್ಟ ನೀರು ಎರಡು ಮಾರ್ಗಗಳ ಮೂಲಕ ಬೇರು ಪದರಗಳಾಗಿ ಆಳವಾಗಿ ಚಲಿಸುತ್ತದೆ. ಅಪೋಪ್ಲಾಸ್ಟ್ ಮಾರ್ಗ. ನೀರಿನ ಅಪೋಪ್ಲಾಸ್ಟಿಕ್ ಚಲನೆಯು ಪ್ರತ್ಯೇಕವಾಗಿ ಇಂಟರ್ಸೆಲ್ಯುಲರ್ ಜಾಗಗಳು ಮತ್ತು ಜೀವಕೋಶಗಳ ಗೋಡೆಗಳ ಮೂಲಕ ಸಂಭವಿಸುತ್ತದೆ, ಆದರೆ ಜೀವಕೋಶ ಪೊರೆಯಾದಂಥ ಅಲ್ಲ. ಇದು ಸಾಂದ್ರತೆಯ ಗ್ರೇಡಿಯಂಟ್ ಅನ್ನು ಅವಲಂಬಿಸಿರುತ್ತದೆ. ಸಿಂಪ್ಲಾಸ್ಟ್ ಮಾರ್ಗ. ಇದರಲ್ಲಿ ನೀರಿನ ಅಣುಗಳು ಪ್ಲಾಸ್ಮಾ ಮೆಂಬರೇನ್ನ, ಸೈಟೋಪ್ಲಾಸಂ ಮತ್ತು ಪ್ಲಾಸ್ಮೋಡೆಸ್ಮಾಟಾದ ಮೂಲಕ ಪಕ್ಕದ ಜೀವಕೋಶಗಳಿಗೆ ಚಲಿಸುತ್ತವೆ. ಇದು ನಿಧಾನ ಸಾರಿಗೆ ಮತ್ತು ಸಾಂದ್ರತೆಯ ಗ್ರೇಡಿಯಂಟ್ ಅನ್ನು ಅವಲಂಬಿಸಿರುತ್ತದೆ. ನೀರಿನ ಪ್ರವೇಶವು ಮೂಲ ಕೂದಲಿನ ನಿರ್ವಾತದ ವಿಷಯಗಳನ್ನು ದುರ್ಬಲಗೊಳಿಸುತ್ತದೆ. ಆದ್ದರಿಂದ ನೀರು ಇತರ ಜೀವಕೋಶಗಳಿಗೆ ಹಾದು ಹೋಗುತ್ತದೆ ಮತ್ತು ಅಂತಿಮವಾಗಿ ಕಸೈಲಮ್ ನಾಳಗಳನ್ನು ಪ್ರವೇಶಿಸುತ್ತದೆ. ಹೆಚ್ಚಿನ ಸಂಖ್ಯೆಯ ಬೇರು ಕೂದಲುಗಳು ಮತ್ತು ಮೂಲಕೋಶಗಳ ಒಳಗೊಳ್ಳುವಿಕೆ ಕಸೈಲಮ್ ನಾಳಗಳಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನೀರನ್ನು ಮೇಲಕ್ಕೆ ಚಲಿಸುವಂತೆ ಮಾಡುತ್ತದೆ. ಈ ಒಟ್ಟು ಒತ್ತಡವನ್ನು ಮೂಲ ಒತ್ತಡ ಎಂದು ಕರೆಯಲಾಗುತ್ತದೆ. ಈ ಪ್ರಯೋಗದಿಂದ ಬೇರಿನ ಒತ್ತಡವನ್ನು ಗಮನಿಸಬಹುದು. ನಿಯಮಿತವಾಗಿ ನೀರಿರುವ ಕುಂಡದಲ್ಲಿ ಹಾಕಿದ ಗಿಡವನ್ನು ತೆಗೆದುಕೊಂಡು ಕಾಂಡದ ಭಾಗವನ್ನು ನೆಲಮಟ್ಟದಿಂದ 1 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಿ. ನಂತರ ಬಲವಾದ ರಬ್ಬರ್ ಕೊಳವೆಗಳ ಮೂಲಕ ಗಾಜಿನ ಟ್ಯೂಬ್ ಅನ್ನು ಜೋಡಿಸಿ. ಗಾಜಿನ ಕೊಳವೆಯ ಗಾತ್ರ ಮತ್ತು ಕಾಂಡವು ಸಮಾನವಾಗಿರಬೇಕು. ಟ್ಯೂಬ್ನಿಂದ ನೀರು ಹೊರಹೋಗುವುದನ್ನು ತಪ್ಪಿಸಲು ಟ್ಯೂಬ್ ಮತ್ತು ಕಾಂಡವನ್ನು ಗಟ್ಟಿಯಾಗಿ ಬಂಧಿಸುವಾಗ ಕಾಳಜಿ ವಹಿಸಿ. ಈಗ ರಬ್ಬರ್ ಟ್ಯೂಬ್ನ ಮೇಲೆ ನೀರಿನ ಮಟ್ಟವನ್ನು ಕಾಣುವವರೆಗೆ ಗಾಜಿನ ಟ್ಯೂಬ್ನಲ್ಲಿ ಸ್ವಲ್ಪ ನೀರನ್ನು ಸುರಿಯಿರಿ. ಟ್ಯೂಬ್ನಲ್ಲಿ ನೀರಿನ ಮಟ್ಟವನ್ನು
M1 ಗುರುತಿಸಿ. ಮಡಕೆಯನ್ನು 2ರಿಂದ 3 ಗಂಟೆಗಳ ಕಾಲ ಪಕ್ಕಕ್ಕೆ ಇರಿಸಿ. ನಂತರ ಟ್ಯೂಬ್ನಲ್ಲಿ ನೀರಿನ ಮಟ್ಟವನ್ನು M2 ಗಮನಿಸಿ ಮತ್ತು ಗುರುತಿಸಿ. M2 ಮತ್ತು M1 ಮಟ್ಟಗಳ ನಡುವಿನ ವ್ಯತ್ಯಾಸವು ಬೇರಿನ ಒತ್ತಡದಿಂದಾಗಿ ಕಾಂಡದಲ್ಲಿನ ನೀರಿನ ಮಟ್ಟದಲ್ಲಿನ ಹೆಚ್ಚಳವನ್ನು ಸೂಚಿಸುತ್ತದೆ. ಟ್ರಾನ್ಸ್ಪಿರೇಷನ್ ಇದು ಎಲೆಗಳಲ್ಲಿನ ಸ್ಟೊಮ್ಯಾಟಾದಿಂದ ನೀರಿನ ಆವಿಯಾಗುವಿಕೆಯಾಗಿದೆ. ಸ್ಟೊಮ್ಯಾಟಾ ಹಗಲಿನಲ್ಲಿ ತೆರೆದಿರುತ್ತದೆ ಮತ್ತು ರಾತ್ರಿಯಲ್ಲಿ ಮುಚ್ಚಿರುತ್ತದೆ. ಸ್ಟೊಮ್ಯಾಟಾದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ಕಾವಲು ಕೋಶಗಳ ಬಿಗಿತವನ್ನು ಅವಲಂಬಿಸಿರುತ್ತದೆ. ಕಾವಲು ಕೋಶಗಳಿಗೆ ನೀರಿನ ಪ್ರವೇಶ ಅವುಗಳನ್ನು ಟರ್ಜೆಟ್ ಮಾಡಿ ಮತ್ತು ಸ್ಟೊಮ್ಯಾಟಾ ತೆರೆಯಲು ಕಾರಣವಾಗುತ್ತದೆ. ಕಾವಲು ಕೋಶಗಳಿಂದ ನೀರಿನ ನಷ್ಟವು ಅವುಗಳನ್ನು ಮೃದುಗೊಳಿಸುತ್ತದೆ ಮತ್ತು ಸ್ಟೊಮ್ಯಾಟಾ ಮುಚ್ಚಲ್ಪಡುತ್ತದೆ. ಎಲೆ ಮೋಸೋಫಿಲ್ ಕೋಶಗಳಿಂದ ನೀರು ಆವಿಯಾಗಿ ತೆರೆದ ಸ್ಟೊಮ್ಯಾಟಾ ಮೂಲಕ ನೀರಿನ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ. ಇದು ಎಲೆಯ ನಾಳಗಳ ಕಸೈಲಮ್ನಿಂದ ಜೀವಕೋಶಗಳಿಗೆ ಆಸ್ಮೋಸಿಸ್ ಮೂಲಕ ಹೆಚ್ಚಿನ ನೀರನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಎಲೆಗಳಿಂದ ನೀರಿನ ನಷ್ಟವು ಮೇಲ್ಭಾಗದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ. ಕಸೈಲಮ್ನಿಂದ ಮೋಸೋಫಿಲ್ ಕೋಶಗಳಿಗೆ ಹೆಚ್ಚು ನೀರನ್ನು ಎಳೆಯುತ್ತದೆ. ಈ ಪ್ರಕ್ರಿಯೆಯನ್ನು ಟ್ರಾನ್ಸ್ಪಿರೇಷನ್ ಫುಲ್ ಎಂದು ಕರೆಯಲಾಗುತ್ತದೆ. ಇದು ಬೇರುಗಳವರೆಗೆ ವಿಸ್ತರಿಸುತ್ತದೆ. ಇದು ಬೇರುಗಳಿಂದ ಎಲೆಗಳಿಗೆ ನಿರಂತರ ನೀರಿನ ಹರಿವಿಗಾಗಿ ಮಣ್ಣಿನಿಂದ ಹೆಚ್ಚು ನೀರಿನ ಹೀರಿಕೊಳ್ಳುವಿಕೆಯನ್ನು ಉಂಟುಮಾಡುತ್ತದೆ. ಉಸಿರಾಟವು ತಾಪಮಾನ, ಬೆಳಕು, ಆರ್ದ್ರತೆ ಮತ್ತು ಗಾಳಿಯ ವೇಗದಂತಹ ಬಾಹ್ಯ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಆಂತರಿಕ ಅಂಶಗಳು ಸ್ಟೊಮ್ಯಾಟಾದ ಸಂಖ್ಯೆ ಮತ್ತು ವಿತರಣೆ, ತೆರೆದ ಸ್ಟೊಮ್ಯಾಟಾದ ಶೇಕಡಾವಾರು, ಸಸ್ಯದ ನೀರಿನ ಸ್ಥಿತಿ ಮತ್ತು ಮೇಲಾವರಣದ ರಚನೆ ಇತ್ಯಾದಿ. ಖನಿಜಗಳ ಸೇವನೆ. ಮಣ್ಣಿನಿಂದ ಖನಿಜಗಳನ್ನು ಹೀರಿಕೊಳ್ಳುವ ಮೂಲಕ ಸಸ್ಯಗಳು ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸುತ್ತವೆ. ಖನಿಜಗಳು ಚಾರ್ಜಡ್ ಅಯಾನುಗಳಾಗಿ ಮಣ್ಣಿನಲ್ಲಿ ಇರುತ್ತವೆ ಮತ್ತು ಜೀವಕೋಶ ಪೊರೆಗಾಳಿದಂತಹ ಚಲಿಸಲು ಸಾಧ್ಯವಿಲ್ಲ. ಮಣ್ಣಿನಲ್ಲಿರುವ ಖನಿಜಗಳ ಸಾಂದ್ರತೆಯು ಸಾಮಾನ್ಯವಾಗಿ ಬೇರಿನಲ್ಲಿರುವ ಖನಿಜಗಳ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಹೆಚ್ಚಿನ ಖನಿಜಗಳು ಎಪಿಡರ್ಮಲ್ ಕೋಶಗಳ ಸೈಟೋಪ್ಲಾಸಂ ಮೂಲಕ ಸಕ್ರಿಯೆ ಹೀರಿಕೊಳ್ಳುವ ಮೂಲಕ ಮೂಲವನ್ನು ಪ್ರವೇಶಿಸುತ್ತವೆ. ಇದಕ್ಕೆ ಎಟಿಪಿ ರೂಪದಲ್ಲಿ ಶಕ್ತಿಯ ಅಗತ್ಯವಿದೆ ಮತ್ತು ನಂತರ ಟ್ರಾನ್ಸ್ಪಿರೇಷನ್ ಫುಲ್ ಮೂಲಕ ಎಲ್ಲ ಭಾಗಗಳಿಗೆ ಸಾಗಿಸಲಾಗುತ್ತದೆ. ಖನಿಜ ಅಯಾನುಗಳ ಸ್ಥಳಾಂತರ. ಖನಿಜಗಳನ್ನು ಹಳೆಯ ಸಾಯುತ್ತಿರುವ ಎಲೆಗಳಿಂದ ಕಿರಿಯ ಎಲೆಗಳಿಗೆ ಮರುಸ್ಥಾಪಿಸಲಾಗುತ್ತದೆ ಮತ್ತು ಪತನಶೀಲ ಸಸ್ಯಗಳಲ್ಲಿ ಕಾಣಬಹುದು. ಫಾಸ್ಫರಸ್, ಸಲ್ಫರ್, ಸಾರಜನಕ ಮತ್ತು
ಪೊಟ್ಯಾಷಿಯಂ ಅನ್ನು ಸುಲಭವಾಗಿ ಸಜ್ಜುಗೊಳಿಸಲಾಗುತ್ತದೆ, ಆದರೆ ಕ್ಯಾಲ್ಸಿಯಂ ಅನ್ನು ಮರುಸ್ಥಾಪಿಸಲಾಗುವುದಿಲ್ಲ. ಕಸೈಲಮ್ ಮತ್ತು ಫ್ಲೋಯಂ ನಡುವೆ ಸಣ್ಣ ಪ್ರಮಾಣದ ವಸ್ತು ವಿನಿಮಯ ನಡೆಯುತ್ತದೆ. ಫ್ಲೋಮ್ ಸಾರಿಗೆ. ಫ್ಲೋಯಂ ಸುಕ್ರೋಸ್ ಅನ್ನು ಮೂಲದಿಂದ ಸಿಂಕ್ಗೆ ಸಾಗಿಸುತ್ತದೆ. ಮೂಲವು ಎಳೆಯಲಾಗಿದೆ, ಅಲ್ಲಿ ಆಹಾರವನ್ನು ಸಂಶ್ಲೇಷಿಸಲಾಗುತ್ತದೆ ಮತ್ತು ಸಿಂಕ್ ಆಹಾರವನ್ನು ಅಗತ್ಯವಿರುವ ಅಥವಾ ಸಂಗ್ರಹಿಸುವ ಭಾಗವಾಗಿದೆ. ಫ್ಲೋಯಂ ಜರಡಿ ಫಲಕಗಳನ್ನು ಹೊಂದಿರುವ ಜರಡಿ ಕೊಳವೆಗಳಿಂದ ಕೂಡಿದೆ. ಸೈಟೋಪ್ಲಾಸ್ಮಿಕ್ ಎಲೆಗಳು ಜರಡಿ ಫಲಕಗಳಲ್ಲಿನ ರಂಧ್ರಗಳ ಮೂಲಕ ಹಾದುಹೋಗುತ್ತವೆ. ಫ್ಲೋಯಂನಲ್ಲಿನ ವಸ್ತುಗಳ ಚಲನೆಯು ದ್ವಿಮುಖವಾಗಿರುತ್ತದೆ ಮತ್ತು ಮೇಲಕ್ಕೆ ಅಥವಾ ಕೆಳಮುಖವಾಗಿರಬಹುದು. ಚಲನೆಯು ಯಾವಾಗಲೂ ಮೇಲಕ್ಕೆ ಅಥವಾ ಕಸೈಲಮ್ನಲ್ಲಿ ಏಕಮುಖವಾಗಿರುತ್ತದೆ. ಸಕ್ಕರೆಯ ಸ್ಥಳಾಂತರ. ಮೂಲದಿಂದ ಸಿಂಕ್ಗೆ ಫ್ಲೋಯಂನಿಂದ ಸಕ್ಕರೆಗಳ ಸ್ಥಳಾಂತರದ ಕಾರ್ಯವಿಧಾನವು ಒತ್ತಡದ ಹರಿವಿನ ಕಲ್ಪನೆಯ ಮೂಲಕ. ದ್ಯುತಿ ಸಂಶ್ಲೇಷಣೆಯಿಂದ ತಯಾರಾದ ಗ್ಲೂಕೋಸ್ ಅನ್ನು ಸುಕ್ರೋಸ್ ಆಗಿ ಪರಿವರ್ತಿಸಲಾಗುತ್ತದೆ. ಸುಕ್ರೋಸ್ ಸಹವರ್ತಿ ಜೀವಕೋಶಗಳಿಗೆ ಚಲಿಸುತ್ತದೆ. ನಂತರ ಸಕ್ರಿಯ ಸಾಗಣೆಯ ಮೂಲಕ ಜರಡಿ ಟ್ಯೂಬ್ ಜೀವಕೋಶಗಳಿಗೆ ಚಲಿಸುತ್ತದೆ. ಇದು ಫ್ಲೋಯಂನಲ್ಲಿ ಹೈಪೋಟೋನಿಕ್ ಸ್ಥಿತಿಯನ್ನು ಉಂಟುಮಾಡುತ್ತದೆ ಮತ್ತು ಕಸೈಲಮ್ನಿಂದ ನೀರು ಆಸ್ಮೋಸಿಸ್ ಮೂಲಕ ಫ್ಲೋಯಂಗೆ ಚಲಿಸುತ್ತದೆ. ಹೆಚ್ಚಿದ ಆಸ್ಮೋಟಿಕ್ ಒತ್ತಡವು ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಫ್ಲೋಯಂ ರಸವನ್ನು ಚಲಿಸುವಂತೆ ಮಾಡುತ್ತದೆ. ಸಕ್ರಿಯ ಸಾಗಣೆಯ ಮೂಲಕ ಸುಕ್ರೋಸ್ ಅದನ್ನು ಬಳಸಿದ ಅಥವಾ ಸಂಗ್ರಹಿಸಲಾದ ಜೀವಕೋಶಗಳಿಗೆ ಚಲಿಸುತ್ತದೆ. ಫ್ಲೋಯಂ ಜರಡಿ ಟ್ಯೂಬ್ಗಳು ಅತ್ಯಂತ ಚಿಕ್ಕದಾಗಿದೆ ಮತ್ತು ಜೀವಶಾಸ್ತ್ರಜ್ಞರು ಗಿಡಹೇನುಗಳ ಸಹಾಯದಿಂದ ಸಸ್ಯಗಳಲ್ಲಿ ಆಹಾರ ಸಾಗಣೆಯ ಬಗ್ಗೆ ಅಧ್ಯಯನ ಮಾಡಿದರು. ಗಿಡಹೇನುಗಳ ಸಮೂಹವು ಎಳೆಯ ಕಾಂಡಗಳ ಸುತ್ತ ಮತ್ತು ಸಸ್ಯದ ರಸವನ್ನು ತಿನ್ನುತ್ತದೆ. ಅವರು ಪ್ರೋಬೋಸಿಸ್ ಎಂಬ ಉದ್ದನೆಯ ಸೂಜಿಯಂತಹ ಅಂಗದಿಂದ ಸಸ್ಯದ ಅಂಗಾಂಶಗಳನ್ನು ಚುಚ್ಚುತ್ತಾರೆ. ಕಾಂಡದ ಮೇಲೆ ತಿನ್ನುವ ಗಿಡಹೇನು ಕೊಲ್ಲಲ್ಪಟ್ಟಾಗ ಮತ್ತು ಕಾಂಡವನ್ನು ಎಚ್ಚರಿಕೆಯಿಂದ ವಿಭಾಗಿಸಿದಾಗ ಪ್ರೋಬೋಸಿಸ್ ಕೇವಲ ಫ್ಲೋಯಂ ಜರಡಿ ಟ್ಯೂಬ್ಗೆ ತೋರಿಕೊಳ್ಳುತ್ತದೆ. ಫ್ಲೋಯಂ ಜರಡಿ ಟ್ಯೂಬ್ಗಳ ವಿಷಯಗಳು ಸ್ವಲ್ಪ ಒತ್ತಡದಲ್ಲಿರುವುದರಿಂದ ಮತ್ತು ದ್ರವವು ಪ್ರೋಬೋಸಿಸ್ನ ಕತ್ತರಿಸಿದ ತುದಿಯಿಂದ ಹನಿಗಳಾಗಿ ನಿಧಾನವಾಗಿ ಹೊರಹೊಮ್ಮುತ್ತದೆ ಎಂದು ಕಂಡುಬಂದಿದೆ. ದ್ರವವು ಸಕ್ಕರೆ ಮತ್ತು ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ. ಇನ್ನೊಂದು ಪ್ರಯೋಗದಲ್ಲಿ ಮರವನ್ನು ಒಡ್ಡಲು ಚಿಗುರಿನ ತೊಗಟೆಯ ಉಂಗುರವನ್ನು ತೆಗೆಯಲಾಗುತ್ತದೆ. ಎಲ್ಲ ಅಂಗಾಂಶಗಳನ್ನು ಕೇಂದ್ರದಿಂದ ಹೊರಕ್ಕೆ ಫ್ಲೋಯಂ ಸೇರಿದಂತೆ ತೆಗೆದು ಹಾಕಲಾಗುತ್ತದೆ. ಕೆಲವು ದಿನಗಳ ನಂತರ ಉಂಗುರದ ಮೇಲಿನ ಮತ್ತು ಕೆಳಗಿನ ಅಂಗಾಂಶಗಳನ್ನು ವಿಶ್ಲೇಷಿಸಲಾಗಿದೆ.
ಉಂಗುರದ ಮೇಲೆ ಆಹಾರ ಸಂಗ್ರಹವಾಗಿದೆ ಎಂದು ತೋರಿಸಲಾಗಿದೆ, ಆದರೆ ಕೆಳಗೆ ಇರಲಿಲ್ಲ. ಇದನ್ನು ಇನ್ನೂ ಸ್ವಲ್ಪ ಸಮಯದವರೆಗೆ ಬಿಡಲಾಯಿತು. ಕಾಂಡವು ಉಂಗುರದ ಮೇಲೆ ದಪ್ಪದಲ್ಲಿ ಹೆಚ್ಚಾಯಿತು, ಆದರೆ ಕೆಳಗೆ ಯಾವುದೇ ಬೆಳವಣಿಗೆ ಸಂಭವಿಸಲಿಲ್ಲ. ಆದ್ದರಿಂದ ಕಾಂಡದ ಸುತ್ತಲೂ ಫ್ಲೋಯಂ ಯಾವುದೇ ಹಾನಿಯು ಆಹಾರವು ಬೇರುಗಳಿಗೆ ಹಾದು ಹೋಗುವುದನ್ನು ತಡೆಯುತ್ತದೆ ಮತ್ತು ಮರವು ಅಂತಿಮವಾಗಿ ಸಾಯುತ್ತದೆ. ಬೇರುಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳ ಮೇಲ್ಮುಖ ಚಲನೆಯನ್ನು ರಸದ ಆರೋಹಣ ಎಂದು ಕರೆಯಲಾಗುತ್ತದೆ. ರಸದ ಆರೋಹಣದಲ್ಲಿ ಹಲವಾರು ಅಂಶಗಳು ಪಾತ್ರವಹಿಸುತ್ತವೆ. 1. ಮೂಲ ಕೂದಲಿನಿಂದ ಕಾಂಡದ ಬುಡದವರೆಗೆ ನೀರಿನ ಚಲನೆಗೆ ಬೇರಿನ ಒತ್ತಡವನ್ನು ಕಾರಣವಾಗಿದೆ. 2. ಕ್ಯಾಪಿಲರಿ ಕ್ರಿಯೆಯಂತಹ ಭೌತಿಕ ಶಕ್ತಿಗಳಿಂದ ಕಾಂಡದಲ್ಲಿ ನೀರು ನಿರ್ದಿಷ್ಟ ಎತ್ತರಕ್ಕೆ ಏರುತ್ತದೆ. 3. ಅಂಟಿಕೊಳ್ಳುವಿಕೆ ಮತ್ತು ಒಗ್ಗೂಡಿಸುವಿಕೆಯ ಬಲಗಳಿಂದಾಗಿ ನೀರಿನ ಅಣುಗಳು ಕಸೈಲಮ್ನಲ್ಲಿ ನಿರಂತರ ಕಾಲಮನ್ನು ರೂಪಿಸುತ್ತವೆ. 4. ನೀರಿನ ಅಣುಗಳ ನಡುವಿನ ಆಕರ್ಷಣೆಯ ಬಲವನ್ನು ಒಗ್ಗಟ್ಟು ಎಂದು ಕರೆಯಲಾಗುತ್ತದೆ. 5. ನೀರಿನ ಅಣುಗಳು ಮತ್ತು ಕಸೈಲಮ್ ಕೋಶಗಳ ನಡುವಿನ ಆಕರ್ಷಣೆಯ ಬಲವು ಅಂಟಿಕೊಳ್ಳುವಿಕೆಯ ಕಾರಣದಿಂದಾಗಿ ಇರುತ್ತದೆ. ನೆನಪಿಡುವ ಅಂಶಗಳು: ಕಸೈಲಮ್ ಮತ್ತು ಫ್ಲೋಯಂ ಸಸ್ಯಗಳ ಎಲ್ಲ ಭಾಗಗಳಿಗೆ ನೀರು, ಖನಿಜಗಳು ಮತ್ತು ಸಕ್ಕರೆಗಳನ್ನು ಸಾಗಿಸುವ ನಾಳೀಯ ಅಂಗಾಂಶಗಳಾಗಿವೆ. ಬೇರಿನ ಒತ್ತಡವು ಕಸೈಲಮ್ ನಾಳಗಳಿಗೆ ನೀರಿನ ಪ್ರವೇಶವನ್ನು ಅನುಮತಿಸುತ್ತದೆ. ಟ್ರಾನ್ಸ್ಪಿರೇಷನ್ ಎಂದರೆ ಎಲೆಗಳಲ್ಲಿರುವ ಸ್ಟೊಮಾಟಾ ಮೂಲಕ ಸಸ್ಯಗಳಲ್ಲಿನ ನೀರಿನ ಆವಿಯಾಗುವಿಕೆ. ಫ್ಲೋಯಂ ಒತ್ತಡದ ಹರಿವಿನ ಕಾರ್ಯವಿಧಾನದಿಂದ ಸಕ್ಕರೆ ಪದಾರ್ಥಗಳನ್ನು ಸಾಗಿಸುತ್ತದೆ. ಕಸೈಲಮ್ ಮೂಲ ಒತ್ತಡ ಕ್ಯಾಪಿಲರಿ ಕ್ರಿಯೆ, ಒಗ್ಗಟ್ಟು ಮತ್ತು ಅಣುಗಳ ಅಂಟಿಕೊಳ್ಳುವಿಕೆಯಂತಹ ಬಲಗಳನ್ನು ಬಳಸಿಕೊಂಡು ನೀರು ಮತ್ತು ಖನಿಜಗಳನ್ನು ಚಲಿಸುತ್ತದೆ.